ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ನೀವು ಅಂದುಕೊಂಡಿದ್ದ ಕೆಲಸಗಳು ಯಾಕೋ ಪೋಸ್ಟ್ಪೋನ್ ಆಗ್ತಾನೇ ಇದೆ, ಕ್ಲಿಯರ್ ಆಗಲಿಲ್ಲ. ಅದು ನಿಮ್ಮದೇ ಆಗಿರುವ ಕೆಲಸ ಆಗಿರಬಹುದು, ಅಥವಾ ನೀವು ಪ್ರಯತ್ನ ಪಟ್ಟು ಮಾಡ್ತಾ ಇರುವ ಆ ಒಂದು ನಿಮ್ಮ ದಾಯಾದಿಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಆ ಒಂದು ಜಮೀನಿನ ವ್ಯಾಜ್ಯಗಳಾಗಿರಬಹುದು, ಕೋರ್ಟು ಕಚೇರಿಯ ವ್ಯಾಜ್ಯಗಳಾಗಿರಬಹುದು. ಇದರಿಂದ ಹೊರಗೆ ಬರಬೇಕು ಅಂತಂದರೆ ಎಷ್ಟು ಸಲ ನೀವು ಪ್ರಯತ್ನ ಪಡ್ತಿರ್ತೀರೋ, ಈ ದಿನ ಅದಕ್ಕೊಂದು ಮುಕ್ತಿ ಕೊಡಬೇಕು ಅಂತಂದರೆ, ನಿಮ್ಮ ಆಟ ಖುಷಿಯಾಗಿ ಮುಂದುವರಬೇಕಂತಂದರೆ ಮಕ್ಕಳಿಗೆ ಆಟಿಕೆ ವಸ್ತುಗಳನ್ನು ಈ ದಿನ ಕೊಡಿಸು ಅಂತ ಹೇಳ್ತಾನೆ. ಅದರಲ್ಲೂ ಮಕ್ಕಳಿಗೆ ಈ ಶ್ರೀರಾಮಚಂದ್ರನಲ್ಲಿರ್ತಕ್ಕಂಥ ಕೋದಂಡ ಇದೆಯಲ್ಲ, ಆ ಬಿಲ್ಲು ಬಾಣ, ಅದೇನಾದರೂ ಕೊಡಿಸ್ತೀನಿ ಅಂತಂದರೆ ಬಹುಶಃ ನೀವೆಷ್ಟು ತರಹದ್ರಲ್ಲಿ ದಂಡ ಕಟ್ಟಿ ನೋವು ಪಟ್ಕೊಂಡು ಬೇಜಾರು ಮಾಡ್ಕೊಂಡಿದ್ರೆ ಕೆಲಸ ಆಗಲಿಲ್ಲ. ಈ ಕೋದಂಡವನ್ನು ಮಕ್ಕಳಿಗೆ ಕೊಡಿಸಿದ್ರೆ ಆಟ ಆಡಿದ್ರೆ ಸಾಕಂತೆ ಅವರು. ಅಂತಹ ಆಟ ಆಡುವ ಮಕ್ಕಳ ಮನಸ್ಸು ಖುಷಿ ಆಯಿತು ಅಂತಂದರೆ ಬಹುಶಃ ನಿಮ್ಮ ಯಾವುದಕ್ಕಿತ್ತೋ ಆ ಖುಷಿಯೆಲ್ಲ ಟ್ರಾನ್ಸ್ಫರ್ ಆಗುತ್ತಂತೆ. ಅಷ್ಟು ಅದ್ಭುತವಾಗಿ ವೃದ್ಧಿಯಾಗುವಂಥದ್ದು, ಅಭಿವೃದ್ಧಿಯಾಗುವಂಥದ್ದು, ಸಮೃದ್ಧಿಯಾಗುವಂಥದ್ದು. ಏನು ಸಮೃದ್ಧಿ ಆಗೋದು? ಖುಷಿ, ಸಂತೋಷ, ಲಾಭ, ಶುಭ ಲಾಭಗಳು ಹೆಚ್ಚಿಗೆ ಪ್ರವರ್ಧಮಾನಕ್ಕೆ ಬರತಕ್ಕಂತಹ ದಿನ ಈ ದಿನ. ಪ್ರೀತಿಯ ಬಂಧುಗಳೇ, ಓಂ ಶಂ ಶನೈಶ್ಚರಾಯ ನಮಃ ಅನ್ನೋ ಮಂತ್ರವನ್ನು 108 ಸಲ ಹೇಳ್ತೀರೋ ಅಥವಾ ಅದಕ್ಕಿಂತಲೂ ಹೆಚ್ಚಿಗೆ ಹೇಳ್ತಾ ಬಂದಾಗ ನಿಧಾನ ಆಗ್ತಾಯಿದೆ ನಮ್ಮ ಕೆಲಸ. ಶೀಘ್ರವಾಗಿ ಆಗಬೇಕು ಅಂತಂದರೆ, ಒಂದನೇದು ಮಕ್ಕಳಿಗೆ ಆಟಿಕೆ ವಸ್ತುಗಳು, ಎರಡನೇದು ಶನೈಶ್ಚರ ಮಂತ್ರ ಹೆಚ್ಚಿಗೆ ಇದನ್ನು ಹೇಳಿಕೊಡ್ತೀರಿ. ಶುಭಂ ಭೂಯಾತ್. ಹೇಳ್ತಾ